ಭಾರತ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ್ ಈಗಾಗಲೇ 1 ಮುಗಿತು, 2 ಮುಗಿತು. ಇದರ ನಡುವೆ ದಾಳಿ ಪ್ರತಿದಾಳಿಗಳು ಮುಂದುವರಿತಾ ಇದೆ. ಇದರ ಭಾಗವಾಗಿ ಸೇನಾ ಮುಖ್ಯಸ್ಥರ ಹೈ ವೋಲ್ಟೇಜ್ ಸಭೆ, ಚೀಫ್ ಡಿಫೆನ್ಸ್ ಸ್ಟಾಫ್ CDS ಸೇನಾ ಮುಖ್ಯಸ್ಥರುಗಳ ಜೊತೆ ಹೈ ವೋಲ್ಟೇಜ್ ಸಭೆ. ಏನ್ ಮಾಡ್ಬೇಕು ಮುಂದೆ ಅನ್ನೋದ್ರ ಬಗ್ಗೆ ಈ ಸಭೆಯನ್ನು ನಡೆಸಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2 ಗಂಟೆ ಸುದೀರ್ಘವಾದಂತಹ ಚರ್ಚೆ ಆಗಿದೆ. ನೌಕಾಪಡೆ, ಭೂಪಡೆ ಮತ್ತು ವಾಯುಸೇನೆ, CDS 3 ಸೇನಾ ಮುಖ್ಯಸ್ಥರ ಜೊತೆಗೆ ಸಭೆ ಆಗಿರೋದು. ಪಾಕಿಸ್ತಾನ ವಿರುದ್ಧದ ಸೇನಾ ಕಾರ್ಯಾಚರಣೆ ಬಗ್ಗೆ ಸುದೀರ್ಘವಾಗಿ ಮಾಹಿತಿ, ನಿನ್ನೆ ರಾತ್ರಿ ಆಗಿರುವಂತಹ ಬೆಳವಣಿಗೆಗಳು, ಇವತ್ತು ಬೆಳಗ್ಗೆ ಆಗಿರುವಂತಹ ಬೆಳವಣಿಗೆಗಳು, ಎಲ್ಲದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವೈರಲ್ ಆಗ್ತಾ ಇದೆ. ಆ ಫೋಟೋ ಒಂದು ಸಂದೇಶವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಇದೇ ಫೋಟೋ ಎಲ್ಲರ ಮುಖದಲ್ಲಿ ನಗು ಇರುವಂತಹ ಫೋಟೋ ಇದು. ರಾಜನಾಥ್ ಸಿಂಗ್ ನಗ್ತಾ ಇದ್ದಾರೆ, ಅಲ್ಲಿರುವಂತಹ ಅಧಿಕಾರಿಗಳು ನಗ್ತಾ ಇದ್ದಾರೆ, ಸೇನಾ ಮುಖ್ಯಸ್ಥರು ಕೂಡ ನಗ್ತಾ ಇದ್ದಾರೆ. ಈ ಖುಷಿಯನ್ನ ನೋಡಿದ್ರೆ ಸಮಥಿಂಗ್ ಏನೋ ಆಗಿದೆ, ಹೊಡೆತ ಬಿದ್ದಿದೆ ಅಂತ. ಹೊಡೆತ ಬಿದ್ದಿದೆ. ಪಾಕಿಸ್ತಾನ ಮಾತ್ರ ಚಿಂದಿ ಚಿತ್ರಣ ಆಗಿದೆ ಅನ್ನೋದನ್ನ ಈ ಒಂದು ಫೋಟೋ ಎಕ್ಸಾಕ್ಟ್ ಆಗಿ ಹೇಳ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇವತ್ತಿದು ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ದನ್ನ ಈ ಒಂದು ಫೋಟೋ ಸಾರ್ತಾ ಇದೆ ಅನ್ನೋದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆ ವಿವಿಧ ಭಾಗಗಳನ್ನ, ಚಂಡೀಗಢ, ರಾಜಸ್ಥಾನ, ಜಮ್ಮು, ಅಮೃತ್ಸರ, ಸಿಖ್ಖರ ಪವಿತ್ರ ಸ್ಥಳ, ಆ ಸ್ಥಳಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತಾರಂತ ಹೇಳಿದ್ರೆ, ಒಂದು ಗಡಿ ಪ್ರದೇಶದಲ್ಲಿ 4 ಜನ ಸಿಖ್ಖರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು, ಅವ್ರು ಮೃತಪಟ್ಟಿದ್ದಾರೆ. ನಿನ್ನೆ ನಡೆದಂತಹ ಪ್ರೆಸ್ ಮೀಟ್ ನಲ್ಲೂ ಕೂಡ ಇದನ್ನು ಹೇಳಲಾಯಿತು, ಸಿಖ್ಖರನ್ನ ಗುರಿಯಾಗಿಸಲಾಗ್ತಾ ಇದೆ ಅಂತ. ಅಲ್ಲಿ ಅವರು ಒಬ್ರು ಕುಳಿತುಕೊಂಡು ಹೇಳ್ತಾರೆ, ವಿದೇಶದಲ್ಲಿ ಕುಳಿತುಕೊಂಡು ಸಿಖ್ ಸೈನಿಕರು ಈ ಹೋರಾಟದಲ್ಲಿ ಭಾಗವಹಿಸಲ್ಲ ಅಂತ. ಯೂಸ್ಲೆಸ್ ಪೆಲುಗಳೆಲ್ಲ ಅವರು. ಅಮೃತ್ಸರ, ಕಪರ್ತಲಾ, ಜಲಂಧರ್, ಲುಧಿಯಾನ ಎಲ್ಲ ಪ್ರದೇಶಗಳ ಮೇಲೆ ದಾಳಿಯಾಗಿರೋದ್ರ ಬಗ್ಗೆ, ಆದಂಪುರ, ಬಟಿಂಡಾ, ಚಂಡೀಗಢ, ನಾಲ್, ಫಲೋಡಿ, ಉತ್ತರಲೈ, ಭೂಜ್ ಸೇರಿದಂತೆ 15 ನಗರಗಳ ಮೇಲೂ ದಾಳಿ ಬಗ್ಗೆ ಚರ್ಚೆ ಮಾಡಿದಾರಂತೆ. ಉಗ್ರರ ತಾಣಗಳ ಮೇಲೆ ಭಾರತ ಮಿಸೈಲ್ಗಳ ದಾಳಿ ಮಾಡಿರೋದು, ಮತ್ತಷ್ಟು ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ತೀವ್ರಗೊಳಿಸೋದು. ಪಾಕಿಸ್ತಾನದ 16 ನಗರಗಳು, ಇಸ್ಲಾಮಾಬಾದ್ ಮೇಲೆ ನಾವು ದಾಳಿ ಮಾಡಿರಲಿಲ್ಲ. ಎಂತಿಂಥ ನಗರಗಳು, ಇಸ್ಲಾಮಾಬಾದ್, ಕರಾಚಿ, ಪಂಜಾಬ್ನ ವಿವಿಧ ರಾಜ್ಯಗಳ ಮೇಲೆ ನಾವು ದಾಳಿ ಮಾಡ್ತಾ ಇದ್ದೀವಿ. ಸ್ವತಃ ಪಾಕಿಸ್ತಾನದ ಪ್ರಧಾನಿಗಳ ಮನೆಯ ಪಕ್ಕದಲ್ಲೇ ಹೋಗಿ ಆತ್ಮಾಹುತಿ ಡ್ರೋನ್ ಅನ್ನ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ. ಹೇಗಿರಬಹುದು ಭಾರತದ ಸಾಮರ್ಥ್ಯ? ಫ್ರೀ ಹ್ಯಾಂಡ್ ಅನ್ನ ಸೇನೆಗೆ ಇಲ್ಲಿ ಸರ್ಕಾರ ಕೊಟ್ಟಿರುವಂತಹ ಪರಿಣಾಮ, ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ. ಇದೀಗ ಮತ್ತೊಂದು ಹಂತದ ಸಿದ್ಧತೆಗೆ ಭಾರತ ತಯಾರಾಗ್ತಾ ಇದೆ. ಇದರ ನಡುವೆ ಇವತ್ತು ಸಭೆ ಆಗಿದೆ. ನಿನ್ನೆ ಅಜಿತ್ ದೋವಲ್ ಏನೋ ಅಮೆರಿಕದ ವಿದೇಶಾಂಗ ಇಲಾಖೆಯ ಮುಖ್ಯಸ್ಥರಿಗೇನೋ ಕರೆ ಮಾಡಿದ್ರಂತೆ. ಕರೆ ಮಾಡಿದಾಗ ಅಮೆರಿಕದವರು ಅಜಿತ್ ದೋವಲ್ಗೆ ಹೇಳಿದ್ರಂತೆ, ಅಜಿತ್ ದೋವಲ್ ಅವರಿಗೆ ಸಂಯಮವನ್ನು ಕಾಪಾಡಿಕೊಳ್ಳಿ ಅಂತ. ಸಾರಿ, ಅಜಿತ್ ದೋವಲ್ ಅಲ್ಲ, ವಿದೇಶಾಂಗ ಸಚಿವರಿಗೆ ಜೈಶಂಕರ್ ಅವರು ಫೋನ್ ಮಾಡಿದ್ರು. ಜೈಶಂಕರ್ ಅವರು ಹೇಳಿದ್ರಂತೆ, 0 ಟಾಲರೆನ್ಸ್ ವಿತ್ ಟೆರರಿಸಂ. ನಾವು ಮಾತ್ರ ಯಾವ ಕಾರಣಕ್ಕೂ ಇದನ್ನು ಸಹಿಸೋದಿಲ್ಲ. ನಾವು ನಾಗರಿಕರನ್ನ ಗುರಿಯಾಗಿ ಇಡಿಸ್ಕೊಂಡಿರಲಿಲ್ಲ, ಭಯೋತ್ಪಾದಕರನ್ನ ಗುರಿಯಾಗಿಸಿಕೊಂಡಿದ್ವಿ. ಪಾಕಿಸ್ತಾನ ನಾಗರಿಕರನ್ನ ಗುರಿಯಾಗಿಸಿಕೊಳ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಅಂತ ಯಾರಿಗೆ ಹೇಳಿದ್ದು ಗೊತ್ತಾ? ಅಮೆರಿಕ ಕರಿ. ಇದು ಸಾಮರ್ಥ್ಯ ಭಾರತದ್ದು ಇವತ್ತು. ಇದು ಸಾಮರ್ಥ್ಯ ಭಾರತದ್ದು ಇವತ್ತು. ಇಂದಿರಾ ಗಾಂಧಿ ಇದ್ದಾಗ 1971 ಆ ಯುದ್ಧವನ್ನು ಹೆಂಗ್ ಗೆದ್ವಿ ಅಲ್ವಾ? ಇಂದಿರಾ ಗಾಂಧಿ ಹೇಗೆ ಒಂದು ಬಾಂಡ್ ಡಿಸಿಷನ್ ತೆಗೆದುಕೊಂಡು ಅವತ್ತು ಹೋರಾಟ ಮಾಡೋದಕ್ಕೆ ಸಾಧ್ಯ ಆಯ್ತಲ್ಲ, ಅಂತಹ ಭಾರತವನ್ನು ಇವತ್ತು ಮತ್ತೆ ನೋಡ್ತಾ ಇದ್ದೀವಿ ನಾವು. ಬೇರೆ ಬೇರೆ ಯುದ್ಧಗಳಲ್ಲಿ ಏನೇನಾಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಯಾವ್ಯಾವ ಸರ್ಕಾರಗಳು ಏನೇನು ಮಾಡಿದವು ಅನ್ನೋದು ಕೂಡ ಜಗತ್ತಿಗೆ ಗೊತ್ತಿದೆ, ಭಾರತೀಯರಿಗೆ ಗೊತ್ತಿದೆ. ಇದೀಗ ಇಂಥದ್ದೊಂದು ಸಭೆಯನ್ನು ನಡೆಸಿದ್ದಾರೆ. ಮುಂದೆ ಆಗಬಹುದಾದಂಥ ದಾಳಿಗಳು, ಅವುಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ, ಅದಾದ ನಂತರ ಪಾಕಿಸ್ತಾನದ ವಿವಿಧ ಭಾಗಗಳು, ಅವುಗಳ ಮೇಲೆ ದಾಳಿ ಮಾಡೋದ್ರ ಬಗ್ಗೆಯೂ ಕೂಡ ಸುದೀರ್ಘವಾದಂಥ ಚರ್ಚೆ ಈ ಸಭೆಯಲ್ಲಿ ಆಗಿರಬಹುದು ಎನ್ನುವಂತ ಲೆಕ್ಕಾಚಾರಗಳು. ಅನಿಲ್ ಚೌಹಾಣ್ ಇದ್ರು, CDS 3 ಪಡೆಗಳ ಮುಖ್ಯಸ್ಥರು. ಇವೆಲ್ಲವೂ ಕೂಡ ಚರ್ಚೆ ಆಗಿದೆ ಇವತ್ತಿನ ಸಭೆಯಲ್ಲಿ. ಮತ್ತೊಂದು ಕಡೆ ಪಂಜಾಬ್ನಲ್ಲಿ ಪಾಕ್ ಕ್ಷಿಪಣಿ ಅವಶೇಷ ಪತ್ತೆಯಾಗಿದೆ. ಚೀನಾ ನಿರ್ಮಿತ ಪವರ್ಫುಲ್ ಮಿಸೈಲ್ ಟುಸ್ ಆಗಿಬಿಟ್ಟಿದೆ.
ಪವರ್ಫುಲ್ಲು, ಚೀನಾ ಮೇಡು, ನೀವೇ ಊಹಿಸ್ಕೊಳ್ಳಿ. ತುಸ್ಸಾಗಿದೆ ಪಂಜಾಬ್ನಲ್ಲಿ ಆಗಿರೋ ಬೆಳವಣಿಗೆ. ಪಾಕಿಸ್ತಾನದ ಕಡೆಯಿಂದ ಮಿಸೈಲ್ ಹಾರಿ ಬಂದಿತ್ತು, ದೃಶ್ಯದಲ್ಲಿ ನೀವು ಗಮನಿಸ್ತಿದ್ದೀರಿ. ಚೀನಾ ನಿರ್ಮಿತ ಅಂತೆ, ಟುಸ್ ಆಗಿದೆ. ಹೋಶಿಯಾರ್ಪುರ ಕವಾಯಿ ದೇವಿಯ ಬಳಿ ಪತ್ತೆ ಆಗಿರೋದು. ಪಾಕಿಸ್ತಾನದ ಕಡೆಯಿಂದ ಈ ಮಿಸೈಲ್ ಹಾರಿ ಬಂದಿದೆ. ಆಟಿಕೆ ಅಂತ ಆಗ್ಬಿಟ್ಟಿದೆ ಪಾಕಿಸ್ತಾನ ಹಾರಿಸಿದಂತ ಕ್ಷಿಪಣಿ. ಆಟಿಕೆಯಂತೆ ಫೇಲ್ಯೂರ್ ಆಗಿ ನೆಲಕ್ಕಪ್ಪಳಿಸ್ಬಿಟ್ಟಿದೆ. ಚೀನಾದ FL-15 ಕ್ಷಿಪಣಿಯನ್ನ ನಂಬಿ ಪಾಕಿಸ್ತಾನ ಕೆಟ್ಟು ಹೋಗಿದೆ. JF-17 ಯುದ್ಧ ವಿಮಾನದಿಂದ ಮಿಸೈಲ್ ಹಾರಿತ್ತು. ಧರ್ಮಶಾಲಾವನ್ನ ಗುರಿಯಾಗಿಸಿಕೊಂಡು ಮಿಸೈಲ್ ಅನ್ನ ಹಾರಿಸಲಾಗಿತ್ತು. ನಿನ್ನೆ ಇದೇ ಧರ್ಮಶಾಲಾದಲ್ಲಿ IPL ಟೂರ್ನಾಮೆಂಟ್ ಇತ್ತು, ಮ್ಯಾಚ್ ಇತ್ತು. ಏಕಾಏಕಿಯಾಗಿ ಲೈಟ್ಗಳನ್ನು ಆಫ್ ಮಾಡಲಾಯಿತು. ಅಲ್ಲಿದ್ದಂಥ ಜನರಿಗೆ ಎಲ್ಲರೂ ಕೂಡ ಎದ್ದು ಬೇಗ ಬೇಗ ನಿಮ್ಮ ಮನೆಗಳನ್ನು ಸೇರಿಕೊಳ್ಬೇಕು, ಈ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು ಅನ್ನುವಂಥ ಸಂದೇಶ ಸರ್ಕಾರದಿಂದ ಬಂತು. ಹೀಗಾಗಿ ನಿನ್ನೆಯ IPL ಪಂದ್ಯ ಸ್ಥಗಿತಗೊಂಡು ಇಡೀ ಸ್ಟೇಡಿಯಂ ಸಂಪೂರ್ಣವಾಗಿ ಖಾಲಿಯಾಗಿ ಹೋಯಿತು.